ವಿಜೇಂದ್ರ ಬಣದ ಅಜಯ್ಗೆ ಮಣೆ ಹಾಕದ ಹೈಕಮಾಂಡ್. ಯಾಕಾಗಿ? ಹೈಕಮಾಂಡ್ ಮಟ್ಟದಲ್ಲಿ ಬಿವೈವಿಗಿಂತ ನಡೆದಿದ್ದು ಎಚ್ಡಿಕೆ ಆಟನೇ. ಬಿಜೆಪಿಯಲ್ಲಿ ವಿಜೇಂದ್ರಗಿಂತ ಎಚ್ಡಿಕೆ ಪವರ್ಫುಲ್. ಬಿಜೆಪಿ ವರಿಷ್ಠರ ಮಟ್ಟದಲ್ಲಿ ಕುಮಾರಸ್ವಾಮಿಯೇ ಪ್ರಭಾವಿ. ಶ್ರೀನಿವಾಸ್ಗೆ ಟಿಕೆಟ್ ನೀಡುವಂತೆ ಕೆಲಸ ಮಾಡಿದ್ದು ಎಚ್ಡಿಕೆ. ಮೊದಲು ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಶ್ರೀನಿವಾಸ್ ತಂದೆ, ದೇವೇಗೌಡರ ಕಷ್ಟಕಾಲದಲ್ಲಿ ಜೊತೆಗಿದ್ದಂತಹ ಶ್ರೀನಿವಾಸ್ ಫ್ಯಾಮಿಲಿ, ಈಗಲೂ ಕೂಡ ಜೆಡಿಎಸ್ನಲ್ಲಿಯೇ ಇರುವಂತಹ ಶ್ರೀನಿವಾಸ್ ಸಹೋದರ. ಅಹಿಂದ ಸಮುದಾಯ ಸೆಳೆಯುವ ಉದ್ದೇಶದಿಂದ ಶ್ರೀನಿವಾಸ್ಗೆ ಏಕೆ ಟಿಕೆಟ್ ಕೊಡಬೇಕು ಅಂತ ತಿಳಿಸಿದ್ದ ಎಚ್ಡಿಕೆ. ಹೀಗಾಗಿ ರಾಜ್ಯ ನಾಯಕರ ಮಾತನ್ನ ಕೇಳಿದ ಹೈಕಮಾಂಡ್. ಬಿಜೆಪಿಯಲ್ಲಿ ವಿಜಯೇಂದ್ರಗಿಂತ ಎಚ್ಡಿಕೆ ಪವರ್ಫುಲ್ ಆಗಿರ್ತಾರೆ. ಹೈಕಮಾಂಡ್ ಮಟ್ಟದಲ್ಲಿ ಬಿವೈವಿಗಿಂತ ನಡೆದಿದ್ದು ಎಚ್ಡಿಕೆಯ ಮಾತೇ ಇಲ್ಲಿ. ಸೊ ಯಾರಿದ್ದಾರೆ ಕರಿಯಪ್ಪ ಹಿಂದೆ ಅಂತ ಇವಾಗ ಕ್ಲಾರಿಟಿ ಸಿಕ್ಕಿರಬಹುದು. ಬಿಜೆಪಿ ವರಿಷ್ಠರ ಮಟ್ಟದಲ್ಲಿ ಕುಮಾರಸ್ವಾಮಿಯೇ ಪ್ರಭಾವಿ ಆಗಿರ್ತಾರೆ. ಸೊ ಇಲ್ಲಿ ಇವರೇ ಮಾಸ್ಟರ್ ಮೈಂಡ್ ನೋಡಿ. ಶ್ರೀನಿವಾಸ್ಗೆ ಟಿಕೆಟ್ ನೀಡುವಂತೆ ಕೆಲಸ ಮಾಡಿದ್ದು ಎಚ್ಡಿಕೆ ಅವರು. ಮೊದಲು ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಶ್ರೀನಿವಾಸ್ ತಂದೆ, ದೇವೇಗೌಡರ ಕಷ್ಟ ಕಾಲದಲ್ಲಿ ಜೊತೆಗಿದ್ದಂತಹ ಶ್ರೀನಿವಾಸ್ ಫ್ಯಾಮಿಲಿ, ಈಗಲೂ ಕೂಡ ಜೆಡಿಎಸ್ನಲ್ಲಿಯೇ ಇರುವಂತಹ ಶ್ರೀನಿವಾಸ್ ಸಹೋದರ. ಅಹಿಂದ ಸಮುದಾಯ ಸೆಳೆಯುವ ಉದ್ದೇಶದಿಂದ ಟಿಕೆಟ್ ಅಂತ ಅನೌನ್ಸ್ ಮಾಡಲಾಗಿದೆ. ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನ್ ಸ್ಟ್ರಾಟಜಿ ಪ್ಲೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಶ್ರೀನಿವಾಸ್ಗೆ ಯಾಕೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಚ್ಡಿಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟು ಮಾತನಾಡಿ ಮಾತುಕತೆ ಚರ್ಚೆಯನ್ನ ಆಡಿ ಹೈಕಮಾಂಡ್ಗೆ ಸೂಚನೆಯನ್ನ ಕೊಟ್ಟು ಇದೀಗ ಶ್ರೀನಿವಾಸ್ಗೆ ಟಿಕೆಟ್ ಒಲ್ದು ಬಂದಿದೆ. ಹಾಗಾಗಿ ರಾಜ್ಯ ನಾಯಕರ ಮಾತನ್ನ ಕೇಳಿದ ಹೈಕಮಾಂಡ್ ಕುಮಾರಸ್ವಾಮಿ ಮಾತಿಗೆ ಅಸ್ತು ಅಂದಿರ್ತಾರೆ. ಬಿಜೆಪಿ ದಿಲ್ಲಿ ನಾಯಕರು ಇದೀಗ ಫೈನಲ್ ಆಗಿ ಎಚ್ಡಿಕೆ ಮಾತಿಗೆ ಅಸ್ತು ಅಂತ ಹೇಳ್ಬಿಟ್ಟು ಟಿಕೆಟ್ ಅನ್ನ ಫೈನಲೈಸ್ ಮಾಡಿರುವಂತದ್ದು ಶ್ರೀನಿವಾಸ್ಗೆ. ಯಾರು ಕೂಡ ಊಹಿಸಿರ್ಲಿಲ್ಲ ವಿಜೇಂದ್ರಗೆ ಮುಖಭಂಗ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ಒಂದ್ ಕಡೆ ಮತಗಳನ್ನ ಸೆಳೆಯುವಂತಹ ಅಹಿಂದ ಸಮುದಾಯವನ್ನ ಸೆಳೆಯುವಂತಹ ಉದ್ದೇಶದಿಂದ ಟಿಕೆಟ್ ಫೈನಲೈಸ್ ಮಾಡಬಹುದು ಅಂತ ಅಂದಾಜಿಸಲಾಗ್ತಾ ಇತ್ತು. ಸೊ ಫೈನಲಿ ಇದೀಗ ಶ್ರೀನಿವಾಸ್ಗೆ ಟಿಕೆಟ್ ಒಲ್ದು ಬಂದಿರುವಂಥದ್ದು. ವಿಜೇಂದ್ರಗೆ ಮುಖಭಂಗವಾಗಿದೆ. ಬಿಕಾಸ್ ಅವರ ಬಣದ ಅಜಯ್ಗೆ ಟಿಕೆಟ್ ಘೋಷಣೆ ಆಗಿಲ್ಲ. ಸೊ ಒಂದ್ ಕಡೆ ಅಹಿಂದ ಸಮುದಾಯ ಸೆಳೆಯುವಂತಹ ಉದ್ದೇಶ, ಜೊತೆಗೆ ಎಚ್ಡಿಕೆಯ ಮಾತಿಲ್ಲಿ ಅತಿ ಹೆಚ್ಚಾಗಿ ನಡೆದಿದೆ. ರಾಜ್ಯ ನಾಯಕರು ಎಚ್ಡಿಕೆ ಮಾತಿಗೆ ಓಕೆ ಅಂತ ಹೇಳಿದ್ದಾರೆ, ಅಸ್ತು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಮಾತಿಗೆ. ಬಿಜೆಪಿ ದಿಲ್ಲಿ ನಾಯಕರು ಶ್ರೀನಿವಾಸ್ಗೆ ಯಾಕೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ಎಚ್ಡಿಕೆ ಕೊಟ್ಟಿರುವಂಥದ್ದು. ದಿಲ್ಲಿ ನಾಯಕರಿಗೆ ಮಾತುಕತೆ ಚರ್ಚೆ ಆಡಿದ್ದಾರೆ ಹೈಕಮಾಂಡ್ ಜೊತೆಗೆ. ಸೊ ಇಲ್ಲಿ ಮಾಸ್ಟರ್ ಮೈಂಡ್ ಎಚ್ಡಿಕೆ, ಆದರೆ ಶ್ರೀನಿವಾಸ್ಗೆ ಟಿಕೆಟ್ ಸಿಗೋದರ ಹಿಂದೆ ಇರುವಂತಹ ಕೈವಾಡ ಎಚ್ಡಿಕೆದು ಅಂತ ಹೇಳಲಾಗ್ತಾ ಇದೆ. ಸೊ ತೆರೆಮರೆಯ ಕಿಂಗ್ ಮೇಕರ್ ಎಚ್ಡಿ ಕುಮಾರಸ್ವಾಮಿ ಶ್ರೀನಿವಾಸ್ಗೆ ಟಿಕೆಟ್ ಒಲ್ದು ಬರೋದಕ್ಕೆ ಕಾರಣ. ಎಸ್ಟಿ ಸಮುದಾಯದ ಶ್ರೀನಿವಾಸ್ಗೆ ಟಿಕೆಟ್ ಬಂಪರ್ ಸಿಕ್ಕಿದೆ. ದಾವಣಗೆರೆ ಬಿಜೆಪಿ ಟಿಕೆಟ್ ಘೋಷಿಸಿದೆ. ಫೈನಲ್ ಆಗಿ ಹೈಕಮಾಂಡ್ ಬೈ ಎಲೆಕ್ಷನ್ ಫೈಟ್ ಬಿವೈವಿ ವಿರೋಧಿ ಬಣಕ್ಕೆ ಇದೀಗ ಟಿಕೆಟ್ ಸಿಕ್ಕಿರುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ವಿಜೇಂದ್ರ ಬಣದ ಅಜಯ್ಗೆ ಮಣೆ ಹಾಕದ ಹೈಕಮಾಂಡ್. ದಾವಣಗೆರೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಇದೀಗ ವಿಜೇಂದ್ರಗೆ ಮುಖಭಂಗವಾಗಿರುವಂಥದ್ದು. ಬಿಜೆಪಿಯಲ್ಲಿ ವಿಜೇಂದ್ರಗಿಂತ ಎಚ್ಡಿಕೆ ಪವರ್ಫುಲ್ ಆಗಿದ್ದಾರೆ ಅಂತ ಇದೀಗ ಈ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಗೊತ್ತಾಗ್ತಾ ಇರುವಂತಹ ವಿಚಾರ.